ಸೊ ಇದು ಮತ್ತೆ ಮಂಡೇ ಮಾರ್ನಿಂಗ್. ಆ್ಯಂಡ್ ಮಂಡೇ ಮಾರ್ನಿಂಗ್ ಬಂದುಬಿಟ್ಟು ಹೆಂಗಿದೆ ಅಂತಂದರೆ ನಾನು ವೆದರೇ ನೋಡ್ಕೊಂಡಿಲ್ಲ ಹೊರಗಡೆ ಬರುವಾಗ, ಹಾಗೆ ಬಂದುಬಿಟ್ಟಿದ್ದೀನಿ. ಸೊ ದ ಪ್ಲೇಸ್ ಇಸ್ ಲೈಕ್ ದಿಸ್. ಸೊ ಮಂಡೇ ಇವತ್ತು ಎದ್ದೇಳಕ್ಕೆ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ನೈಟ್ ಹೊತ್ತು ನಿದ್ದೆ ಬರ್ತಾಯಿಲ್ಲ. ಬೆಳಗ್ಗೆ ಎದ್ದೇಳಕ್ಕೆ ಕಷ್ಟ, ನಿದ್ದೆ ಫೀಲಿಂಗು. ಸೊ ಏನು ಮಾಡ್ಬೇಕು ಗೊತ್ತಿಲ್ಲ, ಮಾಡ್ತಾಯಿದ್ದೀನಿ ಅಷ್ಟೇ. ಲೆಟ್ಸ್ ಸಿ ಇವತ್ತಿನ ದಿನ ಹೇಗಿರುತ್ತೆ. ಐ ಥಿಂಕ್ ನಾನು ಸ್ಮಾಲ್ ಬಿಟ್ಸ್ ಈಗ ಎಲ್ಲೆಲ್ಲಿ ಇಷ್ಟ ಆಗುತ್ತೆ ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇರೋದು. ಸೊ ನಾನು ಏನು ಪ್ಲಾನ್ ಮಾಡ್ಕೊಂಡು ಏನೂ ಮಾಡ್ತಾಯಿಲ್ಲ. ಲೆಟ್ಸ್ ಸಿ ಏನೇನು ನೋಡ್ಬೋದು ಇವತ್ತು, ಏನೇನು ಕ್ಯಾಪ್ಚರ್ ಮಾಡೋಕ್ಕೆ ಸಿಗುತ್ತೆ ಮಾಡೋಣ. ನಾನು ಆಲ್ಮೋಸ್ಟ್ ರೀಚ್ ಆದೆ. ಇಟ್ಸ್ 8:30 ದ ಮಾರ್ನಿಂಗ್. ಅಲ್ಲೊಂದು ಸ್ಕೂಲ್ ಇದೆ ಬ್ಯಾಕ್ ಸೈಡ್, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಬಾ ನಾವು ಹಂಗೆ ಆಡ್ತಿದ್ವಿ. ಬ್ರೇಕ್ ಸಿಕ್ತು. Their family. Their family. You should be very happy with each other. Yes. ಇವಾಗ ತಾನೇ ಸ್ವಲ್ಪ ಬ್ರೇಕ್ ಸಿಕ್ತು, ಆದರೂ ಇವ್ರ ಹತ್ರ ಇಟ್ಸ್ ಹಾರ್ಡ್ ಟು ಡೀಲ್. ಅದು ಬೇರೆ ನನ್ನ ವಾರ್ಡಲ್ಲಿ ಎಲ್ಲರೂ ವಯಸ್ಸಾಗಿರೋರೇ ಜಾಸ್ತಿ ಇರೋದು. ಜಾಸ್ತಿ ಏನು, ಎಲ್ಲರೂ ವಯಸ್ಸಾಗಿರೋರೇ ಇರೋದು. ಸೊ ಸ್ವಲ್ಪ ಜಾಸ್ತಿ ಪೇಷನ್ಸ್ ಬೇಕು ಬೇಸಿಕಲಿ. ಸೊ ಯಾ, ಆ್ಯಕ್ಚುಲಿ ಒಂದೊಂದು ದಿನ ಒಂದೊಂದು ಎಕ್ಸ್ಪೀರಿಯನ್ಸ್ ಥರ ಇರುತ್ತೆ ಇಲ್ಲಿ, ಹೇಳೋಕ್ಕೆ ಆಗಲ್ಲ. ಕೆಲವು ದಿನ ತುಂಬ ಈಸಿ, ಎಲ್ಲರೂ ಕೋಪ್ರೇಟ್ ಮಾಡ್ತಾರೆ. ಒಂದೊಂದು ದಿನ ಪೇಷನ್ಸ್ ಅವ್ರು ಕೋಪ್ರೇಟ್ ಮಾಡೋದೇ ಇಲ್ಲ. ನೋಡೋಣ. Your room. Your bed. Do you need to go to bed? No. No? I don't need to go to bed. You don't want to go to bed? You go to bed. Okay. To go to sleep. No. You don't. No. You don't want to sleep? Okay. Hello. ಮ್ಯಾನೇಜರ್ ಹತ್ರ ಮಾತಾಡಬೇಕಿತ್ತು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ರಿಸೆಪ್ಷನಲ್ಲಿ. ಬಂದು ಗುದ್ದಿತಾನೆ ಇನ್ನು. ವಾಟ್? ಆ್ಯಕ್ಚುಲಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಾನೆ ಅವನು. ದಿಸ್ ಕ್ಯಾಟ್. ಮ್ಯಾನೇಜರ್ ಕಾಯ್ತಾ ಇದ್ದೀನಿ, ಅದು ಎಲ್ಲೋಗಿದ್ದಾರೋ ಮಾತಾಡಬೇಕಿತ್ತು. ಲೆಟ್ಸ್ ವೇಟ್. ಏನು ಮತ್ತೆ ಬಂದು ಹಾಂ ಏನು ಬೇಕು ನಿಮಗೆ? ಇಲ್ವಾ
I can make a list for you. Yeah. Do you want to tell it to me? Yeah. Sorry. The next day. Get it in the roof of the mouth, sometimes people get it at the back of the throat, and that just depends where the trigeminal nerve endings. Is this your second session? That's my favorite. That's like how you get wet. How's it? Nice. ಹೆಲೋ. ಸೊ ಇವತ್ತು ಆ್ಯಕ್ಚುಲಿ ಒನ್ ಆಫ್ ದ ವೆರಿ ಗುಡ್ ಡೇಸ್ ಇವತ್ತು. ವಾರ್ಡ್ ಸ್ಟಿಮ್ಯುಲೇಷನ್ ಅಂತಂದರೆ 1-to-1 ಕನ್ಸಲ್ಟೇಷನ್ಸ್ ಹೇಗೆ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ನೋಡಬೇಕು ಹೆಂಗೆ ಹೋಗುತ್ತೆ ಏನೋ, ನನಗಂತೂ ಏನೂ ಗೊತ್ತಿಲ್ಲ. ಆ್ಯಂಡ್ ಐ ಆಮ್ ಶ್ಯೂರ್ ಇಲ್ಲಿ ಎಲ್ಲರಿಗೂ ಏನೂ ಗೊತ್ತಿಲ್ಲ, ಇವಾಗ ಹೇಳ್ಕೊಡ್ತಾ ಇರೋದು. ಸೊ ನಾನು ಇದಕ್ಕೆ ಜಾಸ್ತಿ ನೋಡ್ತಾ ಇದ್ದೆ, ಅಂದರೆ ಐ ವಾಸ್ ವೇಟಿಂಗ್ ಇದು ಯಾವಾಗಾಗುತ್ತೆ ಅಂತ. ಬಿಕಾಸ್ ಕಲಿಯೋದು ಒಂದು ಕಡೆ ಆದರೆ ಮತ್ತೆ ಈ ಕನ್ಸಲ್ಟೇಷನ್ಸ್ ಹೇಗೆ ತೊಗೋಬೇಕು, 1-to-1 ಅಥವಾ ಇಲ್ಲೆಲ್ಲ ಹೋಮ್ ವಿಸಿಟ್ಸ್ ಮಾಡ್ತಾರೆ ಪ್ರೈವೇಟ್ ಪೇಷಂಟ್ಸ್ಗೆ, ಅದೆಲ್ಲ ನಡೆಯುತ್ತೆ ಅಲ್ವಾ. ಸೊ ನೋಡೋಣ ಹೇಗೆ ನಡೆಯುತ್ತೆ ಏನು. ನನಗಂತೂ ಇಷ್ಟ ಈ ಥರ ಪ್ರಾಕ್ಟಿಕಲಾಗಿ ಏನಾದರೂ ಇದ್ದರೆ. ಬರೀ ಒಂದು ಬೋರ್ಡಲ್ಲಿ ಒಂದು ಪ್ರೆಸೆಂಟೇಷನ್ ಹಾಕಿಬಿಟ್ಟು ಓದ್ಕೊಳ್ಳಿ ಅಂತಂದರೆ ನನಗದು ಸೆಟ್ ಆಗೋಲ್ಲ. ನನಗೇನಿದ್ರು ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಬೇಕು, ಆವಾಗ ಬೇಗ ತಲೆಗತ್ತುತ್ತೆ. ಲೆಟ್ಸ್ ಗೋ, ನೋಡೋಣ ಇವತ್ತೇನೇನಾಗುತ್ತೆ. ಎಷ್ಟು ರೆಕಾರ್ಡ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ, ಆದಷ್ಟು ಮಾಡ್ತೀನಿ. Yeah, so first thing we're going to do is we're going to go through what's called a 24-hour dietary recall. So it's just something we had in the last 24 hours. So, yeah, what should you do first? Well, usually I'm at home. So shy, is it? Yeah, probably. She's not. Fun. I think the issue is that family time is a big thing. So with family time. ಮಾರ್ನಿಂಗ್. ಸೊ ಇವತ್ತು ಫ್ರೈಡೇ, ವೆದರ್ ತುಂಬ ಚೆನ್ನಾಗಿದೆ, ಎಲ್ಲ ಕರೆಕ್ಟಾಗಿ ಚೆನ್ನಾಗಿದೆ. ಇವತ್ತು ಬೆಳಿಗ್ಗೆ ಎದ್ದೋಗೋದೆ ಮೊನೋಟನಸ್ ಆಗಿಬಿಟ್ಟಿದೆ ನನಗಂತೂ. ಎದ್ದೇಳು ಹೋಗು ಮಾಡು, ಎದ್ದೇಳು ಹೋಗು ಮಾಡು, ಬಾ ತಿನ್ನು ಮಲಗು, ಇಷ್ಟೇ ಆಗ್ಬಿಟ್ಟಿದೆ ಲೈಫ್. ಸ್ವಲ್ಪ ದಿನ ಆಮೇಲೆ ಎಲ್ಲ ಕಲರ್ಫುಲ್ ಎಷ್ಟು ಕಲರ್ಫುಲ್ ಅಂದರೆ ಬೊಕ್ಕೆ ಥರ ಇರಬೇಕು ಕಲರ್ಸ್, ಹಂಗಾಗುತ್ತೆ. ಸೊ ಸದ್ಯಕ್ಕೆ ತುಂಬ ಓಡ್ತಾ ಇದೆ ನನ್ನ ತಲೆಯಲ್ಲಿ ಟೆನ್ಷನ್ಸ್ ಎಲ್ಲ. ಒಂದು ನಿಯೋನಿಕ್ಸ್ ವೀಕ್ ಅಂತ ಅದು ಎಕ್ಸಾಮ್ ಬರುತ್ತೆ, ಇದೆಲ್ಲ ಆದಮೇಲೆ. ಸೊ ನಿಯೋನಿಕ್ಸ್ ಅಂತ ಬರುತ್ತೆ ಎಕ್ಸಾಮ್ ಆದಮೇಲೆ ರೂಮ್ ಶಿಫ್ಟ್ ಮಾಡಬೇಕು, ಅದಕ್ಕೆ ಹುಡುಕ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನೋ ಹುಡುಕ್ತಾ ಇದ್ದೀನಿ, ಅದು ಹೇಳೋಕ್ಕಾಗಲ್ಲ. ಎಷ್ಟೊಂದು ವಿಚಾರ ಆ್ಯಕ್ಚುಲಿ.
ಇದು ಸೇಫ್ ಪ್ಲೇಸ್ ಒಂಥರ. ಎಷ್ಟು ಅದೃಷ್ಟ ಮಾಡಿರ್ಬೇಕು. ವ್ಯಾವ್. You got to say so no.